ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ IPL ಮ್ಯಾಚಸ್ ನಡೀತಾ ಇವೆ ದೇಶದಲ್ಲಿ. ಹಾಗೆ IPL ಮ್ಯಾಚಸ್ಗೆ ಸಂಬಂಧಪಟ್ಟಂತೆ ಶೇರ್ ಮಾರ್ಕೆಟ್ಗೆ ಏನು ರಿಲೇಷನ್ನು ನೋಡೋಣ. ಶೇರ್ ಮಾರ್ಕೆಟು ಮತ್ತು IPL ಮ್ಯಾಚಿಗೂ ತುಂಬ ಒಂದು ಅವಿನಾಭಾವ ಸಂಬಂಧವಿದೆ. ಹೀಗಾಗಿ IPL ಮ್ಯಾಚ್ನಿಂದ ಕೆಲವೊಂದಿಷ್ಟು ಶೇರ್ಗಳಿಗೆ ತುಂಬ ಬೆನಿಫಿಟ್ ಆಗ್ತಾಯಿವೆ. ಅವು ಯಾವ್ಯಾವ ಅಂತ ನೋಡೋಣ ಬನ್ನಿ. ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ, ಹೀಗಾಗಿ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡಿ. ಫಸ್ಟು ಹಿಟ್ ದ ಲೈಕ್ ಬಟನ್, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಕೆಲವೊಂದಿಷ್ಟು ಸೆಕ್ಟರ್ಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಆ ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಪ್ಯೂರ್ಲಿ ರಿಲೇಟೆಡ್ ಟು IPL ಮ್ಯಾಚಸ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಗಳಿವೆಲ್ಲ. ಮೊದಲನೇದು ಬಂದುಬಿಟ್ಟು ಟ್ರಾವೆಲ್ ಇಂಡಸ್ಟ್ರಿ ಅಥವಾ ಏರೋಸ್ಪೇಸ್ ಅಂತ ಹೇಳ್ಬೋದು ನೀವು. ಏನಕ್ಕೆ ಅಂತಂದರೆ ನೋಡಿ, IPL ಮ್ಯಾಚಸ್ಸು ದೇಶದ ಸಾಕಷ್ಟು ಸ್ಟೇಡಿಯಂಗಳಲ್ಲಿ ನಡೀತವೆ. ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಚೆನ್ನೈ ಸ್ಟೇಡಿಯಂ ಇರ್ಬೋದು, ಹೈದ್ರಾಬಾದ್ ಇರ್ಬೋದು, ಹಾಗೆ ಜೈಪುರ್ ರಾಜಸ್ಥಾನ್, ಮೊಹಾಲಿ, ಡೆಲ್ಲಿ, ಲಕ್ನೋ, ಮುಂಬೈ, ಹಾಗೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂಡ ಮ್ಯಾಚಸ್ ನಡೀತಾ ಇವೆ. ಹೀಗಾಗಿ ಏನಾಗುತ್ತೆ, ಕ್ರಿಕೆಟ್ ಪ್ಲೇಯರ್ಸು ಕಾರ್ನಲ್ಲಿ ಪ್ರಯಾಣ ಮಾಡೋಕ್ಕೆ ಆಗಲ್ಲ ಒಂದು ಸ್ಟೇಡಿಯಮ್ಮಿಂದ ಇನ್ನೊಂದು ಸ್ಟೇಡಿಯಮ್ಗೆ. ಹೀಗಾಗಿ ಏನು ಮಾಡ್ತಾರೆ, ಬರೀ ಪ್ಲೇಯರ್ಸ್ ಅಷ್ಟೇ ಅಲ್ಲ, ಅವರ ಸಂಪೂರ್ಣ ತಂಡ, ಟೀಮು, ಹೀಗಾಗಿ ಎಲ್ಲರೂ ಸೇರಿ ಏನು ಮಾಡ್ತಾರೆ, ಇಂಡಿಗೋ ಏರ್ಲೈನ್ಸ್ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಇಂಡಿಗೋ ಇಸ್ ದ ನೋಟೆಡ್ ಆ್ಯಂಡ್ ರೆಪ್ಯೂಟೆಡ್ ಏರ್ಲೈನ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಂಡಿಗೋದಲ್ಲಿ ಯಾರ್ದು ಸಾಕಷ್ಟು ಪ್ಲೇಯರ್ಸು ಜೊತೆಗೆ ಅಭಿಮಾನಿ ಅಂತ ಏನು ಕರಿತೀವಿ, ಫ್ಯಾನ್ಸು, ಅವರು ಕೂಡ ಏನು ಮಾಡ್ತಾರೆ, ಇಂಡಿಗೋ ಏರ್ಲೈನ್ಸಲ್ಲಿ ಸಾಕಷ್ಟು ಪ್ರಯಾಣ ಮಾಡ್ತಾರೆ ಬೇರೆ ಬೇರೆ ಸ್ಟೇಡಿಯಂಗಳಿಗೆ. ಏಕೆಂದರೆ ಯಾರ್ದು ಪ್ರೈವೇಟ್ ಜೆಟ್ ಏರೋಪ್ಲೇನ್ಸ್ ಇರಲ್ಲ, ಅಥವಾ ಟ್ರೈನಲ್ಲಿ ಹೋಗ್ಲಿಕ್ಕಾಗಲ್ಲ, ಬಸ್ಸು ಕಾರ್ಗಳಲ್ಲಿ ಹೋಗ್ಲಿಕ್ಕಾಗಲ್ಲ. ಹೀಗಾಗಿ ನ್ಯಾಚುರಲಿ ಫಸ್ಟ್ ಏನು ಬರೋದು ಆಪ್ಷನ್ನು ಇಂಡಿಗೋ ಏರ್ಲೈನ್ಸ್. ಹೀಗಾಗಿ ಮೊದಲನೇ ಟ್ರಾವೆಲ್ ಸೆಕ್ಟರಲ್ಲಿ ಮೊದಲನೇ ಸ್ಟಾಕ್ ಬಂದುಬಿಟ್ಟು ಇಂಡಿಗೋ ಅಥವಾ ಇಂಟರ್ಗ್ಲೋಬ್ ಏವಿಯೇಷನ್ ಅಂತ ಕರಿತೀವಿ ನಾವು. ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ನ್ಯಾಚುರಲಿ IPL ಮ್ಯಾಚಸ್ಗಳಿಂದ ಅದು ಕಂಪ್ಲೀಟ್ ಆಗೋವರೆಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸ್ಟಾಕ್ ಇಲ್ಲಿ ಹೇಳ್ತಕ್ಕಂಥ, ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಯಾವುದೇ ಸ್ಟಾಕ್ಗಳ ಒಂದು ಪ್ರೈಸ್ ಆಗಲಿ ಅಥವಾ ಚಾರ್ಟ್ ಪ್ಯಾಟರ್ನ್ ಆಗಲಿ, ಫಂಡಮೆಂಟಲ್ಸ್ ಯಾವುದೂ ಹೇಳಲ್ಲ. ಕೇವಲ ಯಾವ ಸೆಕ್ಟರ್ಗೆ ಬೆನಿಫಿಟ್ ಆಗುತ್ತೆ ಆ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಗಳ ಮಾಹಿತಿಯನ್ನು ಮಾತ್ರ ಕೊಡ್ತೀನಿ ಈ ವಿಡಿಯೋದಲ್ಲಿ. ಗಮನ ಹರಿಸಿ ನೀವು. ಫಸ್ಟ್ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇಂಡಿಗೋ, ಇದು ತುಂಬ ಬೆನಿಫಿಟ್ ಆಗುತ್ತೆ. ಅದರ ನಂತರ ಬರೋದು GMR ಇನ್ಫ್ರಾ ಅಂಥೇಳಿ, ಅಥವಾ GMR ಏರ್ಪೋರ್ಟ್ಸ್ ಅಂತ ಕರಿತೀವಿ. ಇದು ಏನಕ್ಕೆ ಅಂದರೆ ಈಗ ವಿಮಾನಗಳಲ್ಲಿ ಟ್ರಾವೆಲ್ ಮಾಡುವಾಗ, ಏರೋಪ್ಲೇನು ಒಂದು ಏರ್ಪೋರ್ಟ್ಸ್ ಮೇಲೆ ಹಾರುವಾಗ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಏರ್ಲೈನ್ ಅಂತ ಇರುತ್ತೆ. ಆ ಏರ್ಲೈನ್ ಎದರ ಅಂಡರ್ ಕಂಟ್ರೋಲ್ ಇರುತ್ತೆ ಅಂದರೆ, ಒಂದು ಆ ಏರ್ಪೋರ್ಟ್ ಮಾಡಿರ್ತಕ್ಕಂಥ ಸಂಸ್ಥೆಯ ಅಂಡರ್ ಇರುತ್ತೆ, ಹಾಗೆ ಏರ್ಪೋರ್ಟು ವಿಮಾನ ನಿಲ್ದಾಣ ಮಾಡಿರ್ತಕ್ಕಂಥ ಸಂಸ್ಥೆ ಅಂಡರ್ ಇರುತ್ತೆ. ಹೀಗಾಗಿ GMR ಇನ್ಫ್ರಾ ಏನು ಮಾಡ್ತಾಯಿದೆ, GMR ಏರ್ಪೋರ್ಟ್ಸು ಸಾಕಷ್ಟು ಒಂದು ಏರ್ಪೋರ್ಟ್ಸ್ ಇದು ಅಂಡರ್ ಇವೆ ದೇಶದಲ್ಲಿ. ಆಲ್ಮೋಸ್ಟ್ ಒಂದು 30 to 40% ಏರ್ಲೈನ್ ಇದರ ಅಂಡರ್ ಬರುತ್ತೆ. ಹೀಗಾಗಿ ಯಾವುದೇ ಒಂದು ವಿಮಾನ ಹಾರಾಟ ಮಾಡಿದಾಗೂ ಕೂಡ ಇದಕ್ಕೂ ಇಂತಿಷ್ಟು ಪರ್ಸೆಂಟೇಜ್ ಅಂಥೇಳಿ ಲಾಭ ಆಗುತ್ತೆ. ಹೀಗಾಗಿ ಇಂಡಿಗೋ ಮತ್ತು GMR ಇನ್ಫ್ರಾ ಇವು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಎರಡು ಸ್ಟಾಕ್ಗಳು. ನೋಡಿ, ನಂತರ ಬರೋದು ಹೋಟೆಲ್ ಇಂಡಸ್ಟ್ರಿ. ಏನಕ್ಕೆ, ಅಫ್ಕೋರ್ಸ್ ಪ್ಲೇಯರ್ಸು ಬೇರೆ ಬೇರೆ ಊರಿಗೆ ಪ್ರಯಾಣ ಮಾಡಿದಾಗ, ಸ್ಟೇಡಿಯಂಗಳಿಗೆ ಹೋದಾಗ ಅಲ್ಲಿ ಇಳ್ಕೊಳ್ಳಿಕ್ಕೆ ನ್ಯಾಚುರಲಿ 5 ಸ್ಟಾರ್ ಹೋಟೆಲ್ಗಳನ್ನೇ ಚೂಸ್ ಮಾಡ್ತಾರೆ, ಸೆಲೆಕ್ಟ್ ಮಾಡಿರ್ತಾರೆ ಆಲ್ರೆಡಿ. ಅದ್ರ ಜೊತೆಗೆ ಅಲ್ಲಿ ಹೋಗ್ತಕ್ಕಂಥ, ಕ್ರಿಕೆಟ್ ನೋಡ್ತಕ್ಕಂಥ ಫ್ಯಾನ್ಸು ಕೂಡ, ಜನರು ಕೂಡ ಆಲ್ಮೋಸ್ಟ್ ಆಲ್ ಸಾಕಷ್ಟು ಹೋಟೆಲ್ಗಳನ್ನು ಮೊದಲೇ ಬುಕ್ ಮಾಡಿರ್ತಾರೆ. ಅದರಲ್ಲಿ ದೇಶದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಯಾವುದು ಹೋಟೆಲು, ಇಂಡಿಯನ್ ಹೋಟೆಲ್ ಅಂಥೇಳಿ. ಇದು ಟಾಟಾ ಗ್ರೂಪ್ನವರ ಹೋಟೆಲು. ಇಂಡಿಯನ್ ಹೋಟೆಲ್ ವೆರಿ ಫೇಮಸ್. ನೀವು ತಾಜ್ ಹೋಟೆಲ್ಗಳನ್ನು ಕೇಳಿರ್ತೀರ ಈ ಥರ, ಅಥವಾ ಇಂಡಿಯನ್ ಹೋಟೆಲ್ ಫಸ್ಟು ಒಂದು ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಬೆನಿಫಿಟ್ ಆಗುತ್ತೆ IPLನಿಂದ.
ಅದರ ನಂತರ ಶಾಲೆಟ್ ಹೋಟೆಲ್, ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇದು ಕೂಡ. ಇದನ್ನು ಸಾಕಷ್ಟು ಜನ ಬುಕ್ ಮಾಡಿರ್ತಾರೆ. ಅದರ ನಂತರ ಲೆಮನ್ ಟ್ರೀ ಹೋಟೆಲ್, ಇತ್ತೀಚೆಗೆ ಒಂದು ಟ್ರೆಂಡಿಂಗ್ ಇದೆ ಲೆಮನ್ ಟ್ರೀ ಹೋಟೆಲ್. ತುಂಬ ಒಂದು ಅಪ್ಗ್ರೇಡ್ ಮಾಡ್ತಿದ್ದಾರೆ, ಸಾಕಷ್ಟು ಹೋಟೆಲ್ಗಳನ್ನು ಓಪನ್ ಮಾಡ್ತಿದ್ದಾರೆ ದೇಶದ ತುಂಬೆಲ್ಲ. ಹೀಗಾಗಿ ಲೆಮನ್ ಟ್ರೀ ಹೋಟೆಲ್, ಶಾಲೆಟ್ ಹೋಟೆಲ್, ಇಂಡ್ ಹೋಟೆಲ್ಸ್ ಲಿಮಿಟೆಡ್ ಇವು ಅಥವಾ ಇಂಡಿಯನ್ ಹೋಟೆಲ್ ಅಂತಲೂ ಕರೀತಾರೆ. ಇವು 3 ಸ್ಟಾಕ್ಗಳು ಹೋಟೆಲ್ ಇಂಡಸ್ಟ್ರಿಯಲ್ಲಿ IPLನಿಂದ ಬೆನಿಫಿಟ್ ಆಗ್ತವೆ, IPL ಕ್ರಿಕೆಟ್ನಿಂದ ಬೆನಿಫಿಟ್ ಆಗ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫುಡ್ ಇಂಡಸ್ಟ್ರಿ. ನೋಡಿ, IPL ಮ್ಯಾಚ್ ನೋಡುವಾಗ ಅಥವಾ ಸ್ಟೇಡಿಯಂನಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಗಿರ್ಬೋದು ಅಥವಾ ಮ್ಯಾಚ್ ಮುಗಿದ ನಂತರ ಪ್ಲೇಯರ್ಸ್ ಆಗಿರ್ಬೋದು, ಬೇರೆ ಬೇರೆ ಪಾರ್ಟಿ ಎಂಜಾಯ್ ಆಗೋರು ಆಗಿರ್ಬೋದು, ಏನು ಮಾಡ್ತಾರೆ, ಫುಡ್ ಆರ್ಡರ್ ಮಾಡ್ತಾರೆ. ಫುಡ್ ಆರ್ಡರ್ ಮಾಡಿದಾಗ ನ್ಯಾಚುರಲಿ ಆನ್ಲೈನ್ದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಯಾವುದು, ಝೊಮ್ಯಾಟೊ ಮತ್ತು ಜುಬಿಲೆಂಟ್ ಫುಡ್ಡು. ಹೀಗಾಗಿ ಝೊಮ್ಯಾಟೊ ಮತ್ತು ಜುಬಿಲೆಂಟ್ ಫುಡ್ಡು IPL ಮ್ಯಾಚ್ನಿಂದ ಒಂದು ಬೆನಿಫಿಟ್ ಆಗ್ತಕ್ಕಂಥ ಸ್ಟಾಕ್ಗಳು. ನೋಡಿ, ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗು. ನೀವು ಕೇಳ್ಬೋದು, ಟ್ರಾವೆಲ್ ಏಜೆನ್ಸಿ ಆಯಿತು, ಟ್ರಾವೆಲ್ನಲ್ಲಿ ಆಯಿತು, ಇಂಡಿಗೋ, GMR, ಹಾಗೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಹೇಳಿದ್ರಿ ಹೋಟೆಲ್ ಸ್ಟಾಕ್ಗಳು. ನಂತರ ಫುಡ್ ಇಂಡಸ್ಟ್ರಿಯಲ್ಲಿ ಝೊಮ್ಯಾಟೊ ಆಯಿತು. ನಂತರ ಊಟಕ್ಕೆ ಸಂಬಂಧಪಟ್ಟಂತೆ ಒಂದು ಪಾರ್ಟಿ ಮೂಡ್ ಇದೆ. IPL ಅಂದಾಗ ಒಂದು ಪಾರ್ಟಿ ಮೂಡು ದೇಶದ ತುಂಬೆಲ್ಲ ಸಾಕಷ್ಟು ಜನರಲ್ಲಿ ಒಂದು ಕ್ರೇಜ್ ಇರುತ್ತೆ. ನಿಮಗೂ ಗೊತ್ತಿರುತ್ತೆ, ನೀವು ಮಾಡದೇ ಇದ್ದರೂ ಕೂಡ ನೀವು ಸಾಕಷ್ಟು ಜನರನ್ನು ನೋಡಿರ್ತೀರ, ಒಂದು ಪಾರ್ಟಿ ಮೂಡ್ನಲ್ಲಿರ್ತಾರೆ ಸಾಕಷ್ಟು ಜನ IPLಗೆ ಮ್ಯಾಚ್ಗೆ ಸಂಬಂಧಪಟ್ಟಂತೆ. ಹೀಗಾಗಿ ಮ್ಯಾಚ್ ಮುಗಿದ ನಂತರ ಆಗಿರ್ಬೋದು, ಮ್ಯಾಚ್ಗಿಂತ ಮೊದಲಾಗಿರ್ಬೋದು, ಪಾರ್ಟಿ ಮೂಡ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಗಳು ಯಾವುದು, ಯುನೈಟೆಡ್ ಬ್ರಿವರೀಸ್ ಲಿಮಿಟೆಡ್. ಫಸ್ಟು ಒಂದು ಬೆಸ್ಟ್ ಸ್ಟಾಕ್ ಯಾವುದು, ಬೆನಿಫಿಟ್ ಆಗೋದು ಯುನೈಟೆಡ್ ಬ್ರಿವರೀಸ್. ಇದರ ಒಂದು ಪ್ರಾಡಕ್ಟ್ಸ್ಗಳು, ಉತ್ಪನ್ನಗಳು ನಿಮಗೆಲ್ಲ ಗೊತ್ತೇ ಇದೆ ಅಂದ್ಕೊಂಡಿದ್ದೀನಿ. ಬಿಯರ್ಗೆ ಒಂದು ನೋಟೆಡ್ ಕಂಪ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಯುನೈಟೆಡ್ ಸ್ಪಿರಿಟ್ಸ್, ಇದು ಕೂಡ ಒಂದು ಲೀಕರ್ಗೆ ತುಂಬ ಪ್ರಾಮುಖ್ಯ ಪಡೆದಂಥ ಒಂದು ಸ್ಟಾಕು. ಅದರ ನಂತರ ಗ್ಲೋಬಸ್ ಸ್ಪಿರಿಟ್ಸ್. ಇವು 3 ಸ್ಟಾಕ್ಗಳು IPL ಮ್ಯಾಚ್ನಿಂದ ತುಂಬ ಬೆನಿಫಿಟ್ ಆಗ್ತವೆ. ಪಾರ್ಟಿ ಎಂಜಾಯ್ ಮಾಡೋರು ಸಾಕಷ್ಟು ಇದರಿಂದ ಬೆನಿಫಿಟ್ ಆಗ್ತವೆ. IPL ಮ್ಯಾಚು 1 ದಿನ 2 ದಿನದಲ್ಲ, ಆಲ್ಮೋಸ್ಟ್ ಆಲ್ ಒಂದು 2 months ನಡೀತಾ ಇದೆ ದೇಶದಲ್ಲಿ, 2 ತಿಂಗಳು ನಡೆಯುತ್ತೆ ಹೆಚ್ಚು ಕಮ್ಮಿ. ಹೀಗಾಗಿ ಈ ಸ್ಟಾಕ್ಗಳು ಕೂಡ IPL ಮ್ಯಾಚ್ನಿಂದ ಬೆನಿಫಿಟ್ ಆಗ್ತವೆ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, IPL ಮ್ಯಾಚ್ಗಳನ್ನು ಸ್ಪಾನ್ಸರ್ಶಿಪ್ ಮಾಡ್ತಾ ಇರೋರು ಯಾರು ದೇಶದಲ್ಲಿ, ಟಾಟಾ IPL. ಹೌದಾ, ಟಾಟಾ IPL ಅಂತಲೇ ಕರೀತಾರೆ. ಟಾಟಾ ಗ್ರೂಪ್ನ ಆಲ್ಮೋಸ್ಟ್ ಆಲ್ ಒಂದು 2-3 ಸ್ಟಾಕ್ಗಳು ತುಂಬ ಒಂದು ಬೆನಿಫಿಟ್ ಆಗ್ತವೆ. ಸ್ಪೆಷಲಿ ಟಾಟಾ ಮೋಟರ್ಸ್ ಹಾಗೆ ಟಾಟಾ ಕಮ್ಯುನಿಕೇಷನ್, ಇವೆರಡು ತುಂಬ ಬೆನಿಫಿಟ್ ಆಗ್ತವೆ. ಹಾಗೆ ರಿಲಯನ್ಸ್ ಜಿಯೋಗೆ ಸಂಬಂಧಪಟ್ಟಂತೆ ರಿಲಯನ್ಸ್ಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ನೆಟ್ವರ್ಕ್ 18 ಮೀಡಿಯಾ ರಿಲಯನ್ಸ್ ಅಂಡರ್ನಲ್ಲೇ ಇರೋದರಿಂದ ನಿಮಗೆಲ್ಲ ಗೊತ್ತೇ ಇದೆ, ಮೊಬೈಲಲ್ಲಿ ನೀವು OTT ಅಂದಾಗ IPL ನೋಡಬೇಕು ಲೈವ್ ಆಗಿ ಅಂದಾಗ ಕೇವಲ ರಿಲಯನ್ಸ್ನ ಒಂದು ಪ್ಲ್ಯಾಟ್ಫಾರ್ಮ್ ಯಾವುದು, OTT, ರಿಲಯನ್ಸ್ ಜಿಯೋಗೆ ಸಂಬಂಧಪಟ್ಟಂಥ OTTಯಲ್ಲಿ ನೀವು ಲೈವ್ ಮ್ಯಾಚನ್ನು IPL ಮ್ಯಾಚನ್ನು ನೋಡ್ಬೋದು. ಹೀಗಾಗಿ ಇದು ಕೂಡ ನ್ಯಾಚುರಲಿ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಆಗುತ್ತೆ, ರಿಲಯನ್ಸ್ ಮತ್ತು ನೆಟ್ವರ್ಕ್ 18 ಮೀಡಿಯಾ ಹಾಗೆ ಟಾಟಾ. ಹಾಗೆ ನೋಡಿ ಸ್ನೇಹಿತರೆ, IPL ಮ್ಯಾಚ್ಗೆ ಆಫಿಷಿಯಲ್ ಪಾರ್ಟ್ನರ್ಸ್ ಕೂಡ ಇದ್ದಾರೆ. ನಮ್ಮ ಸ್ಟಾಕ್ ಇಂಡಸ್ಟ್ರಿಯಲ್ಲಿ, ಶೇರ್ ಇಂಡಸ್ಟ್ರಿಯಲ್ಲಿ ಆಫಿಷಿಯಲ್ ಪಾರ್ಟ್ನರ್ಸ್ ಇದ್ದಾರೆ. C8 ನೀವು ನೋಡಿರ್ತೀರ, ಒಂದು 8 ಓವರ್ ಆದ ನಂತರ ಒಂದು ಬ್ರೇಕ್ ಕೊಡ್ತಾರೆ, ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತೇಳಿ 2.5 ನಿಮಿಷ. ಆವಾಗ TVಯಲ್ಲಿ ತೋರಿಸೋದೇನೋ C8 ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತೇಳಿ. C8 ಕಂಪ್ನಿಗೆ ಒಂದು ಬೆನಿಫಿಟ್ ಆಗುತ್ತೆ, ಒಂದು ಆಫಿಷಿಯಲ್ ಪಾರ್ಟ್ನರ್ ಇದ್ದಾರೆ. ಹಾಗೆ ಪಾರ್ಲೇಜಿಯನ್ನು ನೋಡ್ತಾ ಇರ್ತೀರಾ ಸ್ಕ್ರೀನ್ ಮೇಲೆ, ಬ್ರಿಟಾನಿಯಾ ಬೆನಿಫಿಟ್ ಆಗುತ್ತೆ. ಮತ್ತು ಏಂಜಲ್ ಒನ್ ಆಫಿಷಿಯಲ್ ಪಾರ್ಟ್ನರ್ ಇದೆ. ನೀವು ಬೌಂಡ್ರಿ ಲೈನಲ್ಲಿ ಆಗಿರ್ಬೋದು ನೋಡಿರ್ತೀರ, ಏಂಜಲ್ ಒಂದು ಆ್ಯಡ್ ಇದೆ. ಹೀಗಾಗಿ ಅದು ಕೂಡ ಒಂದು ಆಫಿಷಿಯಲ್ ಪಾರ್ಟ್ನರ್ ಆಗಿದೆ. ಸುಮಾರು ಒಂದು 400 ಕೋಟಿ ಕೊಟ್ಟುಬಿಟ್ಟು ಆಫಿಷಿಯಲ್ ಪಾರ್ಟ್ನರ್ ಆಗಿದೆ ಈ ಸಲ IPLನಲ್ಲಿ ಫಸ್ಟ್ ಟೈಮು. ನಂತರ ಮಾರುತಿ ಸುಜುಕಿ ಇಂಡಿಯಾ, ಅದ್ರ ಕೂಡ ಆ್ಯಡ್ಸ್ ಬರ್ತಾ ಇವೆ. ಹೀಗಾಗಿ ಅದು ಕೂಡ ಬೆನಿಫಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಇನ್ನೂ ಸಾಕಷ್ಟು ಶೇರ್ಗಳಿವೆ, ಅವೆಲ್ಲ ಹೇಳ್ತಾ ಕೂಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹೀಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಂಪಾರ್ಟೆಂಟ್ ಸ್ಟಾಕ್ಗಳನ್ನು ಸಿಲೆಕ್ಟ್ ಮಾಡಿಬಿಟ್ಟು ಅದು ಒಂದು ವೇಟೇಜ್ ಇರ್ತಕ್ಕಂಥ ರೀಸನನ್ನು ಕೊಟ್ಬಿಟ್ಟು
ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೀಗಾಗಿ IPL ಮ್ಯಾಚ್ ಇಂಡಿಯಾದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಸೆಕ್ಟರ್ಗಳ ಸ್ಟಾಕ್ಗಳು ತುಂಬ ಬೆನಿಫಿಟ್ ಆಗ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಮತ್ತಿನ್ಯಾಕೆ ತಡ ಸ್ನೇಹಿತರೆ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.